ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಯ್ಯೋ ದೇವ್ರೆ, ಎಂತ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಸ್ಬಿಟ್ಟೆ ನಿನ್ನ. ಆ ಹುಡುಗ ನೋಡಿದ್ರೆ ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ತಾನೆ. ಸಾಹೇಬ್ರು ನೋಡಿದ್ರೆ ಗಾಬ್ರಿಲ್ ಪದೇ ಪದೇ ಫೋನ್ ಮಾಡ್ತಿದ್ದಾರೆ. ಏನು ಮಾಡಲಿ ಈಗ ನಾನು? ಸಾಹೇಬ್ರು ಭಯ ಕಡಿಮೆ ಆಗಬೇಕು ಅಂದರೆ ನಾನೊಂದ್ಸಲ ಅವ್ರ ಹತ್ರ ಮಾತಾಡಲೇಬೇಕು. ನನ್ನ ಧ್ವನಿ ಕೇಳಿದ ಮೇಲಾದರೂ ಮನೆಯವ್ರ ಆತಂಕ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ಸರಿ. ಹಲೋ ಹಲೋ ಸುಮ್ಮನವ್ರೆ, ಎಲ್ಲಿದ್ದೀರಾ ನೀವು? ಆತಂಕದಿಂದ ಮನೆಯಿಂದ ಹೋದ್ರಂತೆ. ನೀವೆಲ್ಲಿದ್ದೀರಾ ಹೇಳಿ, ನಾನು ಬರ್ತೀನಿ. ಸಾಹೇಬ್ರೆ, ನನ್ಗೇನೂ ಆಗಿಲ್ಲ, ನೀವು ಚಿಂತೆ ಮಾಡಬೇಡಿ, ನಾನು ಹುಷಾರಾಗೇ ಇದ್ದೀನಿ. ಏನ್ ಸುಮ್ಮನವ್ರೆ ಹೇಳ್ತಿದ್ದೀರಾ? ಮನೆಯಿಂದ ಹೇಳ್ದೆ ಕೇಳ್ದೆ ಹೋಗಿದ್ದೀರಾ, ಈಗ ಆತಂಕ ಪಡ್ಕೋಬೇಡಿ ಅಂತ ಹೇಳಿದ್ರೆ ನೀವು ಎಲ್ಲಿದ್ದೀರಾ ಹೇಳಿ, ಅಡ್ರೆಸ್ ಹೇಳಿ, ನಾನು ಬರ್ತೀನಿ. ಬೇಡ ಸಾಹೇಬ್ರೆ, ಸ್ವಲ್ಪ ಕೆಲಸ ಇದೆ, ನಾನೇ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ವಾಟ್? ಕೆಲಸ ಇದೆಯಾ? ಸುಮ್ಮನವ್ರೆ, ಏನ್ ಕೆಲಸ ಇದೆ ನಿಮ್ಗೆ? ಸುಮ್ಮನೆ ತಲೆ ಕೆಡಿಸ್ಬಿಡಿ, ಎಲ್ಲಿದ್ದೀರಾ ಹೇಳಿ. ಸಾಹೇಬ್ರೆ, ದಯವಿಟ್ಟು ಈಗ ನಾನು ಏನೂ ಕೇಳಬೇಡಿ. ಮನೆಗೆ ಬಂದು ನಾನು ಎಲ್ಲಾನು ಹೇಳ್ತೀನಿ. ಅವನು ಇನ್ನೂ ಬಂದಿಲ್ಲ, ಹಾಗೆ ನನ್ಗೇನೂ ಆಗಿಲ್ಲ ಸಾಹೇಬ್ರೆ, ಚಿಂತೆ ಮಾಡಬೇಡಿ. ಏನ್ ಆಟ ಆಡ್ತಾ ಇದ್ದೀರಾ? ಯಾರ್ದೋ ಫೋನ್ ಬಂತು ಅಂತ ಹೇಳಿ ಆಚೆ ಹೋದ್ರಂತೆ. ಏನಾದ್ರು ಅಪಾಯ ಆದ್ರೆ ಏನ್ ಗತಿ? ಸುಮ್ಮನವ್ರೆ, ಸುಮ್ಮನೆ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ಎಲ್ಲಿದ್ದೀರಾ ಹೇಳಿ. ಹೇಳಕ್ಕಾಗಲ್ಲ ಸಾಹೇಬ್ರೆ. ವಾಟ್? ಹೇಳಕ್ಕಾಗಲ್ವಾ? ಹೇಳಕ್ಕಾಗಲ್ಲ ಅಂದ್ರೆ ಏನ್ರಿ ಅರ್ಥ? ಸಾಹೇಬ್ರೆ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. 1 ಗಂಟೆ ಕೆಲಸ ಅಷ್ಟೇ. ಒಬ್ರನ್ನ ಭೇಟಿ ಮಾಡಿ ಮಾತಾಡೋದಿದೆ, ಮಾತಾಡಿ ತಕ್ಷಣ ಬಂದ್ಬಿಡ್ತೀನಿ. ಸ್ವಲ್ಪ ಧೈರ್ಯ ತಂದ್ಕೊಡಿ, ಮನೆಯವ್ರಿಗೂ ಧೈರ್ಯ ಹೇಳಿ, ನಂಗೇನೂ ಆಗಿಲ್ಲ. ಸುಮ್ಮನವ್ರೆ, ಏನ್ ಹುಚ್ಚಿಡ್ದಿದೆ ನಿಮ್ಗೆ? ಮನೇಲಿ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅಮ್ಮ ಅಂತೂ ಫುಲ್ ಹೆದರ್ಕೊಂಡಿದ್ದಾರೆ. ಅದಕ್ಕೆ ಪದೇ ಪದೇ ಕಾಲ್ ಮಾಡಿ ಸುಮ್ಮನೆ ಸಿಕ್ಕದ್ಲಾ ಅಂತ ಕೇಳ್ತಾ ಇದ್ದಾರೆ. ನಾನು ಅವ್ರಿಗೆಲ್ಲ ಏನು ಉತ್ತರ ಕೊಡ್ಲಿ? ಸುಮ್ಮನವ್ರೆ, ಈ ಹುಚ್ಚಾಟ ಎಲ್ಲ ಬಿಟ್ಟು ಯಾರೋ ಕಾಲ್ ಮಾಡಿದ್ರು ಅಂತ ಹೇಳಿರಲ್ಲ, ಅದನ್ನೆಲ್ಲ ಮರ್ತ್ಬಿಟ್ಟು ಮನೆಗೆ ಬನ್ನಿ. ಯಾವನೋ ಒಬ್ಬ ಕಾಲ್ ಮಾಡ್ದ ಅಂತ ಹೇಳಿ ನೀವು ಯೋಚನೆ ಮಾಡದೆ ಹೋಗಿದ್ದೀರಲ್ಲ, ಮಗು ಬಗ್ಗೆ ಕಾಳಜಿ ಇಲ್ವಾ ನಿಮ್ಗೆ? ಸುಮ್ಮನವ್ರೆ, ನನಗೆ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ. ಅವ್ನು ಯಾರೇ ಆಗಿರ್ರಿ, ಏನೇ ಹೇಳಕ್ ಬರ್ತಾ ಇರಲಿ, ಅವ್ನು ಏನೇ ಹೇಳದಿರೋ ನನ್ನ ಮುಂದೆನೇ ಹೇಳಬೇಕು. ಅಲ್ಲಿವರೆಗೂ ನೀವನ್ನ ಮೀಟ್ ಆಗ್ಬಿಡಿ. ನಾವಿಬ್ರು ಜೊತೆಗಿರೋಣ. ಅವಾಗ ಅವನ್ನ ಬರಕ್ ಹೇಳಿ. ಅವನೇನೇ ಮಾತಾಡದಿದ್ರು ನನ್ನ ಮುಂದೆ ಮಾತಾಡ್ಲಿ. ಸುಮ್ಮನವ್ರೆ, ಪ್ಲೀಸ್ ಹೇಳಿ, ಎಲ್ಲಿದ್ದೀರಾ? ನಾನು ಅಲ್ಲಿ ಬರ್ತೀನಿ. ಸಾಹೇಬ್ರೆ, ದಯವಿಟ್ಟು ನನ್ನ ಮಾತು ಕೇಳಿ, ನಂಗೆ ಒತ್ತಾಯ ಮಾಡ್ಬೇಡಿ, ನಿಮ್ ದಮ್ಮಯ್ಯ ಅಂತೀನಿ. ಸುಮ್ಮನವ್ರೆ, ಹಠ ಮಾಡಬೇಡಿ. ನೀವು ಹಠ ಮಾಡಿ ಮಗುಗೆ ಏನಾದ್ರು ಆದ್ರೆ ನಾನು ಇನ್ನೊಂದು ಮುಖ ನೋಡ್ತೀರಾ? ನಿಮ್ ಮಗು ನನ್ನ ಜೀವ ಅಲ್ವಾ ಸಾಹೇಬ್ರೆ? ಮಗುಗೆ ಏನು ಆಗೋದಕ್ಕೆ ನಾನು ಬಿಡಲ್ಲ, ನನ್ನ ನಂಬಿ. ಸುಮ್ಮನವ್ರೆ, ನೀವು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ನಿಮ್ಮ ಕಾನ್ಫಿಡೆನ್ಸ್ ನಂಗೆ ಅರ್ಥ ಆಗ್ತದೆ. ಆದ್ರೆ ಅವ್ನು ಬರ್ತಾ ಇರೋನು ಯಾರು ಅಂತ ಗೊತ್ತಿಲ್ಲ, ಏನು ಹೇಳಕ್ ಬರ್ತಿದ್ದಾನೆ ಅಂತ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದಾನೆ ಅಂತ ನಮ್ಮಿಬ್ಬರಿಗೂ ಗೊತ್ತಿಲ್ಲ. ದಯವಿಟ್ಟು ದುಡುಕ್ಬೇಡಿ, ನನ್ನ ಮಾತು ಕೇಳಿ ಸುಮ್ಮನವ್ರೆ. ನನಗೆ ರಾಜಕೀಯದಲ್ಲಿ ಎಷ್ಟು ಮಿತ್ರರು ಇದ್ದಾರೋ ಅಷ್ಟು ಶತ್ರುಗಳು ಇದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರು ನಿಮ್ಮ ಎಮೋಷನ್ನ ದಾಳವಾಗಿ ಬಳಸ್ಕೊಂಡು ನನ್ನ ಮಿಕ್ಕ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲಿದ್ದೀರಾ ಹೇಳಿ. ನನ್ನನ್ನು ಕ್ಷಮಿಸ್ಬೇಡಿ ಸಾಹೇಬ್ರೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ. ನನ್ನನ್ನು ಒತ್ತಾಯ ಮಾಡಬೇಡಿ. ಈಗ ನಾನು ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ. ಸಾಹೇಬ್ರ ಸಿಟ್ ಮಾಡ್ಕೋಬೇಡ್ರಿ. ಇನ್ನೊಂದ್ಸರಿ ಫೋನ್ ಹಚ್ರಿ. ಸಾಹೇಬ್ರೆ, ನನಗೆ ಕ್ಷಮಿಸ್ಬಿಡಿ. ನನ್ನ ತಮ್ಮನ ಕೊಂದೋರು ಯಾರು ಅಂತ ತಿಳ್ಕೊಳ್ಳೋಕೆ ಸಿಕ್ಕಿರೋ ಅವಕಾಶನ ಕಳ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ. ಸಾಹೇಬ್ರ, ಸ್ವಿಚ್ ಆಫ್ ಬರಕತ್ತೈತೆ. ಇಷ್ಟೇ, ನಾನು ಹೇಳೋದು ಇವ್ರು ಅರ್ಥನೇ ಮಾಡ್ಕೋತಾ ಇಲ್ಲ. ಏನೋ ಆಗ್ತಾ ಇದೆ. ಚಿಟೆ, ಯಾರೋ ಬೇಕು ಅಂತ ಮಾಡ್ತಾ ಇದ್ದಾರೆ. ಸುಮ್ಮನವ್ರಿಗೆ ಇದು ಯಾಕೆ ಅರ್ಥ ಆಗ್ತಾ ಇಲ್ಲ? ದೇವ್ರೆ, ಚಿಟೆ, ಏನ್ ಮಾಡೋದು ಇವಾಗ?
ಅತ್ತೆ ಸಾಧನ ವಿಷಯ ಏನಾದರೂ ಗೊತ್ತಾಯ್ತಾ? ಸುಮನ ತೀರ್ಥಂಗೆ ಸಿಕ್ಕದ್ಲಂತ? ಅತ್ತೆ ನಾನು ಈಗಷ್ಟೇ ತೀರ್ಥನ ಹತ್ರ ಮಾತಾಡಿದೆ. ಅದು ತೀರ್ಥ ಸುಮನನ ಹತ್ರ ಮಾತಾಡದ್ನಂತೆ. ಆದ್ರೆ ಅವಳು ಎಲ್ಲಿದ್ದಾಳೆ ಏನು ಅಂತ ಹೇಳಲಿಲ್ವಂತೆ. ಎಲ್ಲಿದ್ದಾಳೆ ಏನು ಅಂತ ಹೇಳಲಿಲ್ವಂತ? ಏನಮ್ಮ ಇದು ಹುಚ್ಚಾಟ? ಫೋನ್ ಮಾಡಮ್ಮ ಇನ್ನೊಂದ್ಸರಿ. ಪತ್ತು ನೀನ್ ಮಾಡೇ ಫೋನು. ಮಾವ ಪ್ರಯೋಜನ ಇಲ್ಲ. ನಾನು ಅವಳಿಗೆ ಆಲ್ರೆಡಿ 2-3 ಸಲ ಕಾಲ್ ಮಾಡಿದೆ, ಅವಳು ರಿಸೀವ್ ಮಾಡ್ತಿಲ್ಲ. ಅಷ್ಟು ಪ್ರೀತಿಯಿಂದ ಕೇಳ್ತಿದ್ರು, ಯಾಕೆ ಬೇಕು ನಿಂಗೆ ಇಷ್ಟು ಹಟ್ ಮಾರಿತಾರ? ಮೊದ್ಲು ಸಾಹೇಬ್ರಿಗೆ ಫೋನ್ ಮಾಡಿ ನೀನ್ ಇಲ್ಲಿದ್ಯಾ ಅನ್ನೋದನ್ನ ಹೇಳ್ಬಿಡು. ಅವ್ನು ನಂಗೆ ರಾಜೇಶನ್ ಕೊಲೆ ವಿಷಯದ ಬಗ್ಗೆ ಹೇಳಲಿಲ್ಲ ಅಂದ್ರೆ ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ಸಾಹೇಬ್ರೇನಾದ್ರು ರಾಜೇಶನ್ ಕೊಲೆಗಾರ ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟಿದ್ರೆ ನಾನು ಯಾರ ಬಗ್ಗೆನೂ ತಲೆನೇ ಕೆಡ್ಸ್ಕೋತಿರ್ಲಿಲ್ಲ. ಆದ್ರೆ ಸಾಹೇಬ್ರು ಏನ್ ಪ್ರಯತ್ನನೂ ಪಡ್ತಿಲ್ಲ. ಈಗ ಸಿಕ್ಕಿರೋ ಅವಕಾಶನ ಉಪಯೋಗಿಸ್ಕೊಳ್ಳೋಣ ಅಂದ್ರೆ ಅದು ಆಗ್ತಿಲ್ಲ. ಏನ್ ಮಾಡ್ಲಿ? ಹಲೋ ಅಕ್ಕ. ಎಲ್ಲಿದ್ಯಾ ನೀನು? ಯಾಕೆ ಇಷ್ಟೊತ್ತವರೆಗೂ ಫೋನ್ ಆಫ್ ಮಾಡ್ಕೊಂಡಿದ್ದೆ? ಅಕ್ಕ, ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿತ್ತಕ್ಕ, ಅದಕ್ಕೆ ಬರೋ ಸ್ವಲ್ಪ ತಡ ಆಯಿತು. ನನ್ನ ಮೇಲೆ ಕೆಲವರು ಕಣ್ಣಿಟ್ಟಿದ್ದಾರೆ. ಆ ಕಣ್ಣುಗಳನ್ನ ತಪ್ಸ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯ್ತಕ್ಕ. ನೋಡು, ನನ್ಗೆ ಯಾಕೋ ನಿನ್ ಮೇಲೆ ನಂಬಿಕೆ ಬರ್ತಿಲ್ಲ. ನಂಗೆ ಯಾಕೋ ನೀನ್ ಬೇಕು ಬೇಕು ಅಂತ ನನ್ನ ಆಟ ಆಡಿಸ್ತಿದ್ಯಾ ಅನ್ಸ್ತಿದೆ. ಅಕ್ಕ, ಆಟ ಆಡ್ಸೋ ಥರ ಆಗಿದ್ರೆ ರಾಜೇಶ್ ಕೊಟ್ಟು ಗಿಫ್ಟ್ ತಂದು ಕೊಡ್ತಿದ್ದ ನಾನು. ರಾಜೇಶನ್ ಗಿಫ್ಟ್ ನೋಡಿದ್ಮೇಲೂ ನೀನು ಈ ಮಾತು ಕೇಳ್ತಾ ಇದೀಯ ಅಕ್ಕ? ನೋಡು, ನನಗೆ ಸಾಹೇಬ್ರು ಪದೇ ಪದೇ ಫೋನ್ ಮಾಡ್ತಿದ್ದಾರೆ. ಮನೇಲಿರೋರೆಲ್ಲ ಆತಂಕ ಪಟ್ಕೊಂಡಿದ್ದಾರೆ. ಅವ್ರಗಳಿಗೆಲ್ಲ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಕ್ಕ, ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಒಂದು 15 ನಿಮಿಷ ಅಕ್ಕ, ಬಂದ್ಬಿಡ್ತೀನಿ. ತುಂಬ ಇಂಪಾರ್ಟೆಂಟ್ ವಿಷಯ, ನಾನು ನಿಮ್ಮ ಹತ್ರ ಮಾತಾಡಲೇಬೇಕಕ್ಕ. ನನ್ನ ಸಂಸಾರದ ಪ್ರಶ್ನೆ, ನನ್ನ ಬದುಕಿನ ಪ್ರಶ್ನೆ. ದಯವಿಟ್ಟು ಇದರಲ್ಲಿ ಆಟ ಆಡಬೇಡ. ಅಕ್ಕ, ರಾಜೇಶ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನಾನು ನಿನ್ನ ಜೊತೆ ಹುಡ್ತಾ ಇದ್ರು ನನಗೆ ನೀನು ಅಕ್ಕನೇ ಅಕ್ಕ. ವೇಟ್ ಮಾಡಕ್ಕ, ಬಂದ್ಬಿಡ್ತೀನಿ. ಈ ಕಡೆ ಇವನು ಹೇಳೋದು ಸುಳ್ಳು ಅನಿಸ್ತಿಲ್ಲ, ಆ ಕಡೆ ಸಾಹೇಬ್ರಿಗೆ ನೋವು ಕೊಡೋಕೆ ಇಷ್ಟ ಆಗ್ತಿಲ್ಲ. ದೇವ್ರೆ, ಯಾಕಪ್ಪ ನನ್ನನ್ನು ಇಕ್ಕಟ್ಟಲ್ಲಿ ಸಿಕ್ಕಾಕ್ಸಿದ್ಯಾ? ಚಿಟ್ಟೆ, ಏನಾದ್ರು ಗೊತ್ತಾಯ್ತಾ? ಸಾಹೇಬ್ರ, ಆ ಕಡೆ ಎಲ್ಲ ಹುಡುಕಿದೆ, ಎಲ್ಲೂ ಕಾಣಲಿಲ್ಲ. ನಾನು ಎಲ್ಲ ಕಡೆ ಹುಡುಕ್ತೆ ಚಿಟ್ಟೆ. ಎಲ್ಲಿ ಅಂತ ಹೋಗಕ್ಕೆ ಸಾಧ್ಯ ಹೇಳು? ಈ ಅಂಗಡಿಯವ್ರನ್ನೆಲ್ಲ ಕೇಳಿ ನೋಡಿ ಹೇಳ್ತೀನಿ. ಸುಭಾಷ್, ಏನಾದ್ರು ಗೊತ್ತಾಯ್ತಾ? ಸುಮ್ಮನೆ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನೀನೊಂದ್ಸಲಿ ಟ್ರೈ ಮಾಡು. ಅಣ್ಣ, ನಾನು ಅವಾಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ, ಅದಕ್ಕೆ ನನ್ನ ಕಾಲು ಪಿಕ್ ಮಾಡ್ತಿಲ್ಲ. ಈಗ ಸ್ವಲ್ಪ ಮುಂಚೆ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಣ್ಣ. ಹೌದು, ಅವ್ರು ನನ್ನ ಜೊತೆ ಮಾತಾಡ್ಬಿಟ್ಟೆ ಫೋನ್ ಸ್ವಿಚ್ ಆಫ್ ಮಾಡಿದ್ರು. ನೀನೊಂದು ಕೆಲಸ ಮಾಡು, ಕಾಲ್ನಿಗೆ ಹೋಗ್ಬಿಟ್ಟು ರಾಜ್ ಜೊತೆ ಮಾತಾಡು. ರಾಜೇಶನ್ ಫ್ರೆಂಡ್ಸ್ ಅಂತ ತೆಗ್ಸು. ಅಣ್ಣ, ನಾನು ರಾಜ್ ಅವರು ಅವಾಗ್ಲಿಂದ ಅದೇ ಕೆಲಸ ಮಾಡ್ತಾ ಇದ್ದೀವಿ. ರಾಜೇಶನ್ ಫ್ರೆಂಡ್ಸ್ ಯಾರ್ಯಾರು ಅಂತ ತಿಳ್ಕೊಂಡು ಪ್ರತಿಯೊಬ್ಬರಿಗೂ ಮನೆಗೆ ಹೋಗಿ ವಿಚಾರಿಸ್ತಾ ಇದ್ದೀವಿ. ಆದರೆ ಆ ಗಿಫ್ಟ್ ಕೊಟ್ಟು ಹೋದ್ನಲ್ಲ, ಅವ್ನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅಣ್ಣ. ಅದು ಎಲ್ಲಿಂದ ಬಂದೋ, ಅದು ಏನಕ್ಕೆ ಬಂದೋ ಒಂದು ಅರ್ಥನೇ ಆಗ್ತಿಲ್ಲ ಅಣ್ಣ. ರಾಜೇಶನ್ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಕಾಲೋನಿ ಸುತ್ತಮುತ್ತನೇ ಇದ್ದಾರಣ್ಣ. ಆದರೆ ಇವನ ಬಗ್ಗೆ ಯಾರಿಗೂ ಏನು ಇನ್ಫಾರ್ಮೇಷನ್ನೇ ಇಲ್ಲ. ಅಲ್ಲೇನಾದ್ರೂ ಗೊತ್ತಾಯ್ತಾ? ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸುಭಾಷ್, ಇದು ತುಂಬ ಸೀರಿಯಸ್ ಆಗಿರೋ ಮ್ಯಾಟ್ರು. ಸುಮ್ಮನೆ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗಿರ್ಬೇಕನ್ಸುತ್ತೆ. ರಾಜಿಗೆ ಫೋನ್ ಕೊಡು. ಹಾಂ ಕೊಟ್ಟೆ. ಹಾ ಬಾವಾ. ರಾಜೇಶನ್ ಕ್ಲೋಸ್ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೆ ನಮ್ಮ ಪಕ್ಷದಲ್ಲಿ, ಅವ್ರೆಲ್ಲರ ಜೊತೆ ನಾನು ಮಾತಾಡಿದೆ. ಆದರೆ ಸುಮ್ಮನೆ ಅವ್ರಿಗೆ ಯಾರು ಕಾಲ್ ಮಾಡಿದ್ರು ಅಂತಲೇ ಐಡಿಯಾ ಇಲ್ಲ. ರಾಜೇಶ ತನ್ನ ಪರ್ಸನಲ್ ಡೀಟೇಲ್ಸ್ನ ಯಾರ್ಯಾರ ಜೊತೆ ಶೇರ್ ಮಾಡ್ತಾ ಇದ್ದ, ಅದನ್ನ ಸ್ವಲ್ಪ ಹುಡುಕು ರಾಜಿ. ಹಾಗಿದ್ದರೆ ಲಿಸ್ಟ್ ಆಲ್ರೆಡಿ ಮಾಡಿದ್ದೀವಿ ಬಾವಾ. ಪ್ರತಿಯೊಬ್ಬರು ಮನೆಗೂ ಹೋಗಿ ಕೇಳ್ತಾ ಇದ್ದೀವಿ. ಆದರೆ ತುಂಬ ಜನ ಗೊತ್ತಿಲ್ಲ ಅಂತಲೇ ಹೇಳ್ತಿದ್ದಾರೆ. ಇದು ಯಾವ ಹೊಸ ಫ್ರೆಂಡ್ ಬಂದ ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ. ನನಗಂತೂ ತುಂಬ ಭಯ ಆಗ್ತಿದೆ ಬಾವಾ. ಅಕ್ಕಂಗೆ ಅವ್ರು ಏನಾದರೂ ತೊಂದರೆ ಮಾಡಿದ್ರೆ ಏನು ಗತಿ? ರಾಜಿ, ನೀನೇನು ಭಯ ಪಡ್ಕೋಬೇಡ. ನಾನು ಸುಮ್ಮನೆ ಅವ್ರ ಜೊತೆ ಆಲ್ರೆಡಿ ಒಂದ್ಸರಿ ಮಾತಾಡಿದ್ದೀನಿ. ಇನ್ನೊಂದ್ಸರಿ ಅವ್ರು ಕಾಲ್ ಕನೆಕ್ಟ್ ಆದರೆ ಅವ್ರ ಮನಸ್ಸನ್ನ ಹೇಗೋ ಬದಲಾಯಿಸಿ ವಾಪಸ್ ಬರೋ ಹಾಗೆ ಮಾಡ್ತೀನಿ. ಅಲ್ಲಿ ತನಕ ನೀವು ಹುಡುಕ್ತಾ ಇರಿ, ಆಯ್ತಾ? ಸರಿ ಬಾಬಾ.
ಚಿಟ್ಟೆ ಏನಾರು ಗೊತ್ತಾಯ್ತಾ? ಇಲ್ಲ ಸಾಹೇಬ್ರ. ಚಿಟ್ಟೆ ನಂಗೆ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಾ ಬೇರೆ ಕಡೆ ಹುಡ್ಕೋಣ. ಸಿನಾ ಅತ್ತೆ, ಅದೇ ನಾನು ಆಗ್ಲೇ ಹೇಳಿದ್ನಲ್ಲ, ಯಾವುದೋ ಕಾಲ್ ಬಂದಿತ್ತು ಅವಳಿಗೆ ಅಂತ. ಯಾವುದೋ ಹುಡುಗ ಕಾಲ್ ಮಾಡಿ ನೀನು ನಾ ಹೇಳಿದ ಕಡೆ ಬರಬೇಕು, ಆದರೆ ನಿನ್ನ ಗಂಡಂಗಾಗ್ಲಿ ಮನೆಯವ್ರಿಗಾಗ್ಲಿ ತಿಳಿಸ್ದೇ ಬರಬೇಕು ಅಂತ ಹೇಳಿದಾನಂತೆ. ಹಾಗಾದ್ರೆ ಇದು ಯಾವುದೋ ಮೋಸದ ಕೊಲೆ ಇರಬೇಕು. ಗಂಡನ್ ಹೇಳ್ದೇನೆ ಆಚೆ ಬಾ ಅಂತ ಹೇಳಿದ ತಕ್ಷಣ ಅವ್ಳು ಹೋಗಿದ್ದಾಳಲ್ಲ, ಪ್ರಾಣಕ್ಕೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ್ ಗತಿ? ಅಲ್ವಾ ಅಣ್ಣ, ಮೊದ್ಲೇ ಎಮ್ಮೆಲೆ ಹೆಂಡತಿ. ಅಣ್ಣನ ಬಗ್ಗೆ ಒಳ್ಳೇದನ್ನ ಯೋಚನೆ ಮಾಡೋ ಜನನೂ ಇರ್ತಾರೆ, ಹಾಗೆ ಕೆಟ್ಟದನ್ನ ಯೋಚನೆ ಮಾಡೋ ಜನನೂ ಇರ್ತಾರೆ. ನಾಳೆ ಅವ್ರೇನಾದ್ರೂ ಮಾಡಿ ಅದು ಅಣ್ಣನ ಮೇಲೆ ಆರೋಪ ಮಾಡಿ ತೀರ್ಥಣ್ಣಂಗೆ ಏನಾದ್ರೂ ಸಮಸ್ಯೆ ಆದ್ರೆ ಏನ್ ಮಾಡೋದು? ಇವಳು ಪ್ರಾಬ್ಲಮ್ ಮಾಡೋದಕ್ಕಂತಾನೆ ಈ ಮನೆಗೆ ಬಂದಿದ್ದಾಳೆ. ಮೇಲ್ ಮಾತಿಗೆ ಮಾತ್ರ ಈ ಮನೆ ಸುಖವಾಗಿರ್ಲಿ ಸಂತೋಷ ಆಗಿರ್ಲಿ ಅಂತ ಹೇಳ್ತಾಳೆ, ಆದ್ರೆ ನಮ್ಗೆಲ್ಲ ಬರೀ ನೋವು ಕೊಡ್ತಾನೆ ಇದ್ದಾಳೆ. ಜಾನು ಸಾಕು, ಯಾಕೆ ಅವಳ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡ್ತಿದ್ಯಾ? ಅದಕ್ಕೆ ನೀವು ಅವಳನ್ನ ಒಳ್ಳೆಯವಳು ಅಂತ ನಂಬಿದ್ದೀರಾ. ನಂಬಿ ನನಗೇನೋ ಪ್ರಾಬ್ಲಮ್ ಇಲ್ಲ, ಆದ್ರೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ನಾವೆಲ್ಲರೂ ಖುಷಿಯಾಗಿ ಇದ್ವಿ ತಾನೆ. ಬರ್ಡೇ ಈವೆಂಟ್ ಮಾಡಿದ್ರಿ, ಅದನ್ನ ಹಾಳು ಮಾಡಿದವ್ರು ಯಾರು? ಇವಳೆ. ನಿನ್ನೆ ಅಣ್ಣಂಗೆ ಅದೇನೋ ಅಡುಗೆ ಮಾಡಿ ಬಡಿಸ್ತೀನಿ ಅಂತ ಸಂಭ್ರಮದಿಂದ ಓಡಾಡ್ತಾ ಇದ್ಲು, ಆದ್ರೆ ಅದನ್ನ ಹಾಳು ಮಾಡಿದವಳು ಯಾರು? ಇವಳೆ. ಕೊನೆಗೆ ಅಣ್ಣ ರಾತ್ರಿವರೆಗೂ ಮನೆಗೆ ಬರ್ದಿರೋ ಹಾಗೆ ಮಾಡಿದ್ಲು. ಕಡೆಗೆ ಇವತ್ತದೇನೋ ಪೂಜೆ ಪುನಸ್ಕಾರ ಮಾಡಿ ಶಾಸ್ತ್ರ ಮಾಡ್ಬೇಕು ಅಂತ ಕಾಯ್ತಾ ಇದ್ರಿ, ಅದನ್ನ ಹಾಳು ಮಾಡಿದ್ಯಾರೋ? ಇವಳೆ. ಯೋಚನೆ ಮಾಡಿ, ಅದಕ್ಕೆ ಇವಳಿಗೆ ನಾವ್ ಯಾರು ಖುಷಿಯಾಗಿರೋದು ಬೇಕಾಗಿಲ್ಲ. ಜಾನ್ವಿ, ನಿನ್ನ ಯೋಚನೆಗಳನ್ನೆಲ್ಲ ಬದಲಾಯಿಸ್ಕೊ. ನೀನು ಏನೇನೋ ಯೋಚನೆ ಮಾಡೋದಲ್ದೆ ನಮ್ಮ ತಲೆಗೂ ತುಂಬಬೇಡ. ಅಮ್ಮ, ಬರ್ತಡೇ ದಿವಸ ಆದಂತ ಪ್ರಾಬ್ಲಮ್ ಅನ್ನ ನಾನು ಒಪ್ಕೋತೀನಿ, ಆದ್ರೆ ಇವತ್ತಾದಂಥದ್ದನ್ನ ನಾನು ಒಪ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. ಪದ್ಮ, ನಿನ್ನ ಬಗ್ಗೆ ನನಗೊಂದು ತುಂಬ ಬೇಜಾರಿದೆ ಕಣೆ. ನೀನು ತೀರ್ಥನ ಕೈಯಿಂದ ನಿನಗೆ ಮಾಂಗಲ್ಯ ಧಾರಣೆ ಮಾಡಿಸ್ತಾ ಇದೀವಿ ಕಣಮ್ಮ ಅಂತ ಸುಮ್ಮನೆ ನೀನು ಒಂದೇ ಒಂದು ಮಾತಾಡಿದ್ರೆ ಅವಳು ಮನೆ ಬಿಟ್ಟು ಆಚೆ ಹೋಗ್ತಾ ಇರಲಿಲ್ಲ.